ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಒಂದು 2-3 ಜನ ಬಂದು ನನಗೆ ಅರ್ಜಿ ಕೊಡ್ತಾರೆ. ಅದಕ್ಕೆ ಮುಖ್ಯಸ್ಥರಿದ್ರು 3 ಜನ ಬಂದು ಮೀಟಿಂಗ್ ನಡೀತಾ ಇದೆ. ಅವ್ರು ಕಾಯಿಸೋದು ಬೇಡ ಅಂತೇಳಿ ಈಗಲೂ ಬರೋಕ್ಕೆ ಹೇಳಿದ್ರೆ ತಂದಿದ್ದಾರೆ. 3 ಜನ ಬಂದು ಅರ್ಜಿ ಕೊಟ್ಟು ಮೀಟಿಂಗ್ ನಡೀತಾ ಯಾರು ನೀವು 3 ಜನ ಬಂದು ಬಟ್ ಎಲ್ಲರೂ ಬಂದಂಗೆ ಎಲ್ಲರೂ ಬಂದಂಗೆ ಬಟ್ ಡಿಸ್ಟರ್ಬ್ ಆಗುತ್ತೆ. ಪೊಲೀಸರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ. ಪೊಲೀಸರ ನಂತರ ಈ ಪ್ರಕರಣನ CID ಕೊಟ್ಟು CID ಮೇಲೆ ಪ್ರಕಾರ ಏನಾಗುತ್ತೆ ಸರ್, ಡೈಲಿ ಈಗ ಒಂದು ಹೇಳಿಕೆ ಕೊಡೋದು, ನೆಕ್ಸ್ಟ್ ಒಂದು ಅರ್ಧ ತಾಸು ಬಿಟ್ಟು ಮತ್ತೊಂದು ಹೇಳಿಕೆ ಕೊಡೋದು. ಹಿಂಗೆ ಅಂದ್ರೆ ಪ್ರಕರಣಗಳನ್ನು ತಮ್ಮ ತನಿಖಾದಾರಿ ತಪ್ಪಿಸುವಂಥ ಷಡ್ಯಂತ್ರಗಳು ಈ ಪ್ರಕರಣಗಳು ನಡೆಯುತ್ತವೆ. ಅದು ನೇಹಾ ಪ್ರಕರಣದಿಂದ ಆಗಿರ್ಬೋದು, ಅಂಜಲಿ ಪ್ರಕರಣದಿಂದ ಆಗಿರ್ಬೋದು. ನೇಹಾ ಪ್ರಕರಣದಲ್ಲಿರುವಂಥ ಸ್ವಲ್ಪ ಜನ ಅಂಜಲಿ ಪ್ರಕರಣಗಳು ಇನ್ವಾಲ್ವ್ ಆಗಿ ಯಾರನ್ನು ಉಳಿಸೋ ಪ್ರಯತ್ನ ಮಾಡತ್ತಾರೆ ಅನ್ನೋದು ಭಾಳ ಮುಖ್ಯ ಬರ್ತದೆ. ನಾನು ಅದನ್ನು ಬ್ರೀಫ್ ಎಲ್ಲಿ ಮಾಡಿ ವಹಿಸ್ತೀನಿ ಅಂತಂದರೆ 9/10/2021ಗೆ ಒಂದು ಪ್ರಕರಣ ಆಗ್ತದೆ ಸರ್. ಬೆಂಡಿಗಿರಿ ಕೇಸ್ ಒಳಗೆ ಆಗಿದ್ರೊಳಗೆ ಆರೋಪಿ ಯಾರು ಇರುವುದಿಲ್ಲ. ಬಟ್ ಅದನ್ನು ಚಾರ್ಜ್ ಶೀಟ್ ಹಾಕಿದಾಗ 7/2022 ಪ್ರಕಾರ ಆರೋಪಿ ವೀರಣ್ಣ ಅಲಿಯಾಸ್ ವಿಜಯ್ ಕಲ್ಲನಮಠ ಬಸಯ್ಯ ಕಲ್ಲನಮಠ ಅನ್ನುವಂಥ ಒಬ್ಬ ಆರೋಪಿ ಸಿಗ್ತಾನೆ. ಆ ಆರೋಪಿ ಈಗ ಅಲ್ಲೇ ಏರಿಯಾದಾಗ ಮಾತಾಡೋ ಪ್ರಕಾರ ಅವನು ನಿರಂತರವಾಗಿ ಇವ್ನು ಯಾರು ಗಿರೀಶನ್ ಜೋಡಿ ನಿರಂತರ ಸಂಪರ್ಕದೊಳಗಿದ್ದ. ಫೋನೊಳಗೆ ಗಿರೀಶಿಗೆ ಪ್ರವೋಕ್ ಮಾಡಿದ್ದ ಅವನು ಅನ್ನುವಂಥದ್ದು ಅಲ್ಲೆಲ್ಲ ಹೇಳತ್ತಾರೆ. ಬಟ್ ಇಷ್ಟೇ ಯಾಕೆ ನಮಗೆ ಪೊಲೀಸರಿಗೆ ಗೊತ್ತಾಗತ್ತಿಲ್ಲ ಅನ್ನುವಂಥದ್ದು ಒಂದು ವಿಷಯ. ಸೊ ಅದಕ್ಕೆ ಈ ವಿಷಯದ ಮೇಲೆ ಪ್ರಾಮಾಣಿಕ ತನಿಖೆ ಅಮಾಯಕ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಅಮಾನತು ಕಲ್ಲಿನಿಂದ ತಪ್ಪಿಸ್ಕೋಬೋದು. ಓಕೆ, ಡೆಫಿನೆಟ್ಲಿ ಏನು ಕೊಡ್ತಾ ಇದ್ದೀರಾ? ಸ್ವಲ್ಪ ನೀವು ಸಹಿತ ನೈತಿಕ ಸ್ಥೈರ್ಯ ತರುವಂಥ ಕೆಲಸ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ನಾವು ನಿಮ್ಮ ಇಲಾಖೆ ಜೊತೆಗೆ ಇರ್ತೀವಿ. ಪ್ರಾಮಾಣಿಕ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಇರೋದು ಭಾಳ ಸಂತೋಷ ನನಗೆ. ಸರ್, ಪೊಲೀಸರ ಕೂಗಿ ಹೋದರೆ ನೀವು ಮುಂದೆ ಬರೋದು ಭಾಳ ಕಠಿಣ ಆಗ್ತದೆ. ಸಾರ್ವಜನಿಕವಾಗಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು, ಮತ್ತೊಂದು ಏನೇನೋ ತಪ್ಪಿಗಳಾಗ್ತಾರೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ. 2 ಕ್ರಿಮಿನಲ್ ಕೇಸ್, 2 ಇಂಡಿವಿಜುವಲ್ ಪ್ರಕರಣ. ನಾವು ಇಂಡಿವಿಜುವಲ್ ಪ್ರಕರಣವನ್ನು ನೋಡಿದರೆ ನಾವು ತನಿಖೆ ಮಾಡೋ ಕೆಲಸ ಪ್ಲೀಸ್ ಪಾರದರ್ಶಕ ಮಾಡ್ತೀನಿ ಸರ್. ಯಾರಿಗೂ ಗುರುನಾಥ್ಗೆ ಇದ್ರೊಳಗೆ ಅವ್ನು ಕರೆದು ನಾವು ವಿಚಾರಣೆ ಮಾಡಬೇಕು ಅಂತ ಹೇಳಿ ಗುರುನಾಥ್ಗೆ ಮನಸ್ತಾಪ ಹಾಕೈತೆ ಅನ್ನೋದು ಬೇಡ ಸರ್. ಯಾರು ಬೇಕಾದವ್ ಇರಲಿ ಕರೆದು ನೀವು ಎನ್ಕ್ವೈರಿ ಮಾಡಿರಿ ಸರ್. ರಿಯಲ್ ಸತ್ಯ ಹೊರಗೆ ಬಂದರೆ ಇದರೊಳಗೆ ಎಲ್ಲರಿಗೂ ನ್ಯಾಯ ಸಿಕ್ಕಂಗೆ. ಪ್ಲೀಸ್, ಒಳ್ಳೇದು ಮಾಡಿ. ಥ್ಯಾಂಕ್ ಯು.